ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಾವು ಟೆಂಪಲ್ಗೆ ಹೋಗಿದ್ದು, ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಮತ್ತು ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫ್ ಪೂಜಾ ಮತ್ತು ನಾನು 3 ಜನ ಹೋಗಿದ್ವಿ. ಅವರು ಪ್ರತಿ ಶನಿವಾರ ಟೆಂಪಲ್ಗೆ ಹೋಗ್ತಾರೆ. ನಾನು ರಜಾ ಇತ್ತು ಅಂತ ಊರಿಗೆ ಹೋಗಿದ್ದಾಗ ಸೊ ಅವ್ರ ಜೊತೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ನನಗಂತೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅವಾಗವಾಗ ನಾ ಬೇರೆಯವ್ರ ಕಡೆಯಿಂದ ಬೇರೆಯವ್ರ ಜೊತೆ ಹೋಗ್ತಾನೆ ಇರ್ತೀನಿ. ಅದೇನೋ ಗೊತ್ತಿಲ್ಲ, ದೇವರು ನಮ್ಮನ್ನು ಕರೆಸ್ಕೊಳ್ತಾನೆ ಅಂತ ಅಂತಾರಲ್ಲ, ಆ ಥರ ಆಂಜನೇಯ ಸ್ವಾಮಿ ನನ್ನನ್ನು ಅವಾಗವಾಗ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನನ್ನು ಕರೆಸ್ಕೊಳ್ತಾರೆ ದರ್ಶನಕ್ಕೆ. ನನಗೊಂಥರ ಅದು ಖುಷಿ ಅನಿಸುತ್ತೆ. ಮತ್ತು ಆಂಜನೇಯನ ಒಂದು ದೃಷ್ಟಿ ನನ್ನ ಮೇಲಿದೆ ಅಂತ ಒಂದು ಭರವಸೆ ಬರುತ್ತೆ. ಹಾಗಾಗಿ ನಾವು ಸಂಜೆ ಹೊರಟ್ವಿ. ಹೈವೇನಲ್ಲಿ ಹೋಗಬೇಕಿತ್ತು. ತುಂಬ ಚೆನ್ನಾಗಿತ್ತು. ಸಾಂಗ್ ಆನ್ ಮಾಡಿಕೊಂಡು ಮಾತಾಡ್ಕೊಂಡು ಹೋದ್ವಿ. ಬನ್ನಿ ಟೆಂಪಲ್ ಹೇಗಿದೆ ಅಂತ ಬನ್ನಿ ನೋಡೋಣ. ಇದು ಬಳ್ಳಕೆರೆ ಆಂಜನೇಯ ಸ್ವಾಮಿ ಅಂತ ಹೇಳಿಬಿಟ್ಟು ತುಂಬ ಪವರ್ಫುಲ್. ಆಂಜನೇಯ ಸ್ವಾಮಿ ಎಲ್ಲಿದ್ದರೂ ಪವರ್ಫುಲ್ಲೇ. ಮತ್ತು ಆತನ ಶಕ್ತಿ ತುಂಬ ಅಪಾರವಾದದಂತ ಎಲ್ರಿಗೂ ಗೊತ್ತು. ಹಾಗಾಗಿ ನನಗೂ ಆಂಜನೇಯ ಸ್ವಾಮಿ ಮೇಲೆ ತುಂಬ ನಂಬಿಕೆ ಇದೆ. ಎಲ್ರಿಗೂ ಇದ್ದೇ ಇದೆ. ಹಾಗಾಗಿ ಇದೇ ಊರಲ್ಲಿ ಆಂಜನೇಯ ಸ್ವಾಮಿ ಫೇಮಸ್ ಅಂತ ಹೇಳೋಕ್ಕಾಗಲ್ಲ. ಅವ್ರು ಎಲ್ಲಿದ್ದರೂ ಸಹ ಆ ಒಂದು ಸ್ಥಳ ಸುತ್ತಮುತ್ತಲಿನ ಜನಕ್ಕೆ ಅದೊಂದು ಪವರ್ಫುಲ್ಲು, ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಬನ್ನಿ, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಶನಿವಾರ ಮತ್ತು ಪೌರ್ಣಮಿನಲ್ಲಿ ತುಂಬ ಜೋರಾಗಿ ನಡೆಯುತ್ತೆ ಪೂಜೆ ಎಲ್ಲ ಅಂತ ಹೇಳ್ತಾರೆ. ಇವರು ಅಂದರೆ ನನ್ನ ತಮ್ಮ ಮತ್ತು ನಮ್ಮ ಪೂಜಾ ಎಲ್ಲರೂ ಪ್ರತಿ ಶನಿವಾರ ಹೋಗ್ತಾರೆ ಇಲ್ಲಿಗೆ. ಹಾಗಾಗಿ ನಾನು ಶನಿವಾರ ಅಲ್ಲೇ ಇದ್ದಿದ್ದರಿಂದ ನನ್ನನ್ನು ಕರ್ಕೊಂಡು ಬಂದರು. ನೋಡಿ, ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ನೋಡಿ, ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಾಳೆ ಪೌರ್ಣಮಿ ಇದ್ದಿದ್ದರಿಂದ ಶನಿವಾರ ಈ ಥರ ಅಲಂಕಾರ ಮಾಡಿದರು. ನಾಳೆ ತುಂಬ ಜನ ಬರ್ತಾರೆ ಅಂತ. ನೆಕ್ಸ್ಟು ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರದಕ್ಷಿಣೆ ಹಾಕಲೇಬೇಕು. ಕೆಲವರು ಮೊದಲು ಹಾಕ್ತಾರೆ, ಕೆಲವರು ಪೂಜೆ ಎಲ್ಲ ಆದಮೇಲೆ ಪ್ರದಕ್ಷಿಣೆ ಹಾಕ್ತಾರೆ. ನಾವು ಸಹ ನೆಕ್ಸ್ಟು ಪ್ರದಕ್ಷಿಣೆ ಹಾಕ್ಸ್ಕೊಂಡು ಬಂದ್ವಿ. ಇಲ್ಲಿ ಪ್ರತಿ ಶನಿವಾರ ಪ್ರಸಾದ ಕೊಡ್ತಾರೆ ಅಂತೆ. ಹಾಗಾಗಿ ಇಲ್ಲಿ ಎಲೆಗಳನ್ನು, ಬಾಳೆ ಎಲೆಗಳನ್ನು ಕೊಡ್ತಾಯಿದ್ರು. ನಮ್ಮ ಪೂಜೆ ನನಗೂ ಇಸ್ಕೊಂಡಿದ್ಲು. ಸೊ ನನ್ನ ತಮ್ಮ, ನಮ್ಮ ಪೂಜಾ, ನಾನು ಎಲ್ಲ ಹೋದ್ವಿ. ನಮ್ಮ ಪಾಪುನೂ ಇದ್ದಾನೆ ಜೊತೆಯಲ್ಲಿ. ಅವನ್ನ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ನೆಕ್ಸ್ಟು ನಾವು ಕ್ಯೂವಲ್ಲಿ ಅಂದರೆ ಲೈನಲ್ಲಿ ನಿಂತ್ಕೊಂಡು ಪ್ರಸಾದವನ್ನು ಇಸ್ಕೊಂಡ್ವಿ. ಪುರಿ ಉಸ್ಲಿ ಮಾಡಿದ್ರು, ಪುರಿ ತಿಂಡಿ ಮಾಡಿದರು. ಸೊ ಈ ಕಡೆ ಬಂದು ನಾವು ಕುತ್ಕೊಂಡು ತಿಂದ್ವಿ. ನೋಡಿ, ಇಲ್ಲಿ ಭಕ್ತರೆಲ್ಲ ಈ ಥರ ಪ್ರತಿ ಶನಿವಾರ ಮತ್ತು ಪೌರ್ಣಮಿನಲ್ಲಿ ಈ ಥರ ಬಂದು ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಇಸ್ಕೊಂಡು ಅವ್ರವ್ರ ಫ್ಯಾಮಿಲಿ ಜೊತೆಲಿ ಕುತ್ಕೊಂಡು ಪ್ರಸಾದ ತಿಂತಾರೆ. ತುಂಬಾ ನನಗೆ ಇಷ್ಟ ಆಯಿತು ಇಲ್ಲಿನ ಒಂದು ಪದ್ಧತಿ. ನೆಕ್ಸ್ಟು ನಾವು ಅಲ್ಲಿಂದ ಹೊರಟ್ವಿ. ನಾವು ಬಂದಾಗ ಸ್ವಲ್ಪ ವೆಹಿಕಲ್ಸ್ ಇತ್ತು, ಬಟ್ ನಾವು ಹೊರಟಾಗ ತುಂಬಾ ವೆಹಿಕಲ್ಸು ಮತ್ತು ತುಂಬ ಜನ ಬಂದಿದ್ದರು. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಅಂತ. ಈ ಒಂದು ದೇವಸ್ಥಾನ ಬಳ್ಳಕೆರೆನಲ್ಲಿದೆ, ಕಡೂರು ಹತ್ರ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಏನೋ ಒಂಥರ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಯಿತು. ಹೇಗಿತ್ತು ವಿಡಿಯೋ? ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.